ಸೂಫಿ ಎಂದರೆ ಭಗವಂತನಲ್ಲಿ ಭಕ್ತಿಯಿಂದ ಅಥವಾ ಏಕಾಗ್ರತೆಯಿಂದ ನೆನಪಿಸಿಕೊಳ್ಳುವುದು. ದೇವರನ್ನರಿಯಲು ಹಿಂದೂ ಧರ್ಮದಲ್ಲಿ ವೇದಾಂತಕ್ಕೆ ಯಾವ ಸ್ಥಾನವಿದೆಯೋ ಇಸ್ಲಾಂ ಧರ್ಮದಲ್ಲಿ ಆ ಸ್ಥಾನ ಸೂಫಿ ಪಂಥಕ್ಕಿದೆ. ಯಾರ ಮನಸ್ಸು ಭಗವಂತನಲ್ಲಿ ವಿಷಯದಲ್ಲಿ ಸಾಫ್ ಎಂದರೆ ನಿರ್ಮಲ, ಶುದ್ಧ, ನಿರ್ವಿಕಾರವಾಗಿರುತ್ತದೆಯೋ ಅವರೇ ಸೂಫಿ ಸಂತರು. ಇಂಗ್ಲಿಷಿನಲ್ಲಿ ಇದಕ್ಕೆ ಸೂಫಿಸಮ್ ಎನ್ನಲಾಗಿದೆ. ಸೂಫಿ ಪಂಥವು ಅರೇಬಿಯಾದಲ್ಲಿ ಮೊದಲು ಉದಯಿಸಿತು. ಕರ್ನಾಟಕದಲ್ಲೂ ಬೀದರ್, ಕಲಬುರಗಿ ಮತ್ತು ವಿಜಯಪುರಗಳು ಸೂಫಿ ಪರಂಪರೆಯ ಕೇಂದ್ರಗಳಾಗಿದ್ದವು. ಅರಬ್ಬಿ ಭಾಷೆಯಲ್ಲಿ ಉಣ್ಣೆಗೆ ಸೂಫ್ ಎನ್ನಲಾಗಿದೆ. ಈ ಉಣ್ಣೆಯಿಂದ ತಯಾರಾದ ಉದ್ದನೆಯ ಬಟ್ಟೆಯನ್ನು ಧರಿಸುವವರನ್ನು ಸೂಫುಗಳು, ಸೂಫಿಗಳು ಎನ್ನುತ್ತಾರೆ. ಇವರ ಸಿದ್ಧಾಂತದ ಪ್ರಕಾರ ಭಗವಂತ ಮತ್ತು ಮನುಷ್ಯ ಬೇರೆ ಅಲ್ಲ. ಎಲ್ಲ ಮನುಷ್ಯ, ಪ್ರಾಣಿ, ಪಕ್ಷಿ ಪರಿಸರದಲ್ಲಿ ಭಗವಂತನ ಅಂಶವಿರುವುದರಿಂದ ಯಾರಲ್ಲೂ ಮೇಲು ಕೀಳು ತೋರಬಾರದು. ಎಲ್ಲರೂ ಒಂದೆಂಬ ಭಾವದ ಭಕ್ತಿಯ ತಿರುಳೇ ಸೂಫಿ ತತ್ವವಾಗಿದೆ. ಇದಕ್ಕೆ ಸುಮಾರು 3000 ವರ್ಷಗಳ ಇತಿಹಾಸವಿದೆ. ಸೂಫಿ ಎಂಬುದು ಒಂದು ಅನುಭಾವಿ ಪಂಥ. ತನ್ನ ಅಸ್ತಿತ್ವವನ್ನು ಅಲ್ಲಾನಲ್ಲಿ ಸಂಪೂರ್ಣವಾಗಿ ವಿಲೀನಗೊಳಿಸಿಕೊಂಡು ತನ್ನನ್ನು ಕಳೆದುಕೊಳ್ಳುವುದು. ಅಬೂಬೇಕರ್ ಮತ್ತು ಅಲಿ ಇಬ್ಬರೂ ಸೇರಿ ಸುಮಾರು 1-2ನೇ ಶತಮಾನಗಳಲ್ಲಿ ಇಂಥ ಅನುಭಾವಿಗಳ ಸೂಫಿಗಳ ಪಂಥವನ್ನು ಸ್ಥಾಪಿಸಿದ್ದಾರೆಂಬುದು ವಿದ್ವಾಂಸರ ಅಭಿಪ್ರಾಯ. ಆದಿಮ ಸೂಫಿಗಳು ಮದೀನಾ ಮಸೀದಿಯ ಜಗುಲಿಗಳಲ್ಲಿ ವಾಸಿಸುತ್ತಿದ್ದರು. ಸೂಫಿಗಳು ಹೇಳಿದಂತೆ ಅಲ್ಲಾಹನಿಂದ ಸೃಷ್ಟಿಸಲ್ಪಟ್ಟ ಜಗತ್ತಿನಲ್ಲಿ ಆತನ ಕೃಪೆ ಇರುವ ತನಕ ಬದುಕಿ ಕೊನೆಗೆ ಆತನಲ್ಲೇ ಲೀನವಾಗುವುದು. ಜಗತ್ತಿನ ಅಣುವಿನಲ್ಲಿ ಪರಮಾತ್ಮನ ಅಂಶ ಕಂಡಿರುವ ಅದ್ವೈತವಾದಿಗಳಾದ ಸೂಫಿಗಳು ಅಂತಹ ಮಹಾನ್ ಚೈತನ್ಯ ಪ್ರತಿಯೊಬ್ಬರಲ್ಲಿರುತ್ತದೆಂಬುದು ಅವರ ಭಾವನೆ. 12ನೇ ಶತಮಾನದ ಅಲ್ಲಮನ ಪರಂಪರೆಯೂ ಸಹ ನಾಥ, ಸೂಫಿ ಪಂಥಗಳ ಜತೆಗೆ ಒಡನಾಟವಿರುವುದನ್ನು ಕಾಣಬಹುದು. ಹೀಗಿದ್ದರೂ ಮಹಿಪತಿರಾಯನನ್ನು ವೈದಿಕವಾಗಿ, ಕಾಡಸಿದ್ದರನ್ನು ವೀರಶೈವವಾಗಿ ಪ್ರತ್ಯೇಕಿಸುವುದು, ಶರೀಫರನ್ನು ಮುಸ್ಲಿಂ ಎಂದು ಗುರುತಿಸುವುದು ಎಷ್ಟರ ಮಟ್ಟಿಗೆ ಸರಿ? ಸತ್ಯವೆಂದರೆ ಸೂಫಿ, ಸೂಫಿ ಎಂದರೆ ಸತ್ಯವಾದುದು ಎಂಬ ತತ್ವಕ್ಕೆ ಬದ್ಧರಾದ ಲಿಯಾಖತ್ ಹುಸೇನ್ ಶಾ ಎಂಬ ಸೂಫಿ ಮಾಯ್ ಮುಸಲ್ಮಾನ್ ನಹಿ ಮಾಯ್ ಸೂಫಿ ಹೂಂ ಎಂದು ತನ್ನನ್ನು ಬಣ್ಣಿಸಿಕೊಂಡಿದ್ದಾನೆ. 12ನೇ ಶತಮಾನದ ಶರಣರಿಗೆ ಪಟ್ಟಭದ್ರ ವಿರೋಧಿಗಳಿದ್ದಂತೆ ತಮ್ಮ ತತ್ವಗಳನ್ನು ಪ್ರಚಾರಪಡಿಸಿದ ಸೂಫಿಗಳಿಗೂ ವಿರೋಧಿಗಳಿದ್ದುದುಂಟು. ಇಂತಹ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ಸೂಫಿಗಳು ರಾಜರು ಹಾಕಿದ ಗೆರೆಗಳನ್ನು ದಾಟಿ ಚಿಂತನಾತ್ಮಕವಾದ ವಿಚಾರಗಳನ್ನು, ಸೃಜನಶೀಲತೆಯ ಗುಣವನ್ನು ಮನುಕುಲಕ್ಕೆ ಕೊಟ್ಟಿದ್ದಾರೆ. ಶರಣರಲ್ಲಿರುವಂತೆ ಲಿಂಗಪತಿ ಶರಣಸತಿ ಎನ್ನುವಂತೆ ಜೀವಪತಿ ದೇವಪತ್ನಿ ಎನ್ನುವುದರ ಮೂಲಕ ಸೂಫಿಗಳು ಮಾನಸಿಕ ಶಕ್ತಿಯನ್ನು ನಿಯಂತ್ರಿಸಿಕೊಂಡವರು. ಬಹುಶಃ 7ನೇ ಶತಮಾನದ ನಂತರ ಈ ಪಂಥವು ಬೆಳಕಿಗೆ ಬಂದಿದೆ. ಸೂಫಿ ಪರಂಪರೆಗೂ ಅಲ್ಲಮ ಪ್ರಭುವಿಗೂ ಒಡನಾಟವಿದೆ. ಅಲ್ಲಮನ ತೋರು ಗದ್ದುಗೆಗಳೆಲ್ಲ ಸೂಫಿ ಗದ್ದುಗೆಗಳ ಮಾದರಿಗಳಲ್ಲಿವೆ. ಹಾಗಾಗಿ ಅಲ್ಲಮ ಪರಂಪರೆಯನ್ನು ಸೂಫಿ ಪರಂಪರೆಯನ್ನಾಗಿ ನೋಡಬಹುದು. ಉದಾಹರಣೆಗೆ ತಿಂತಿಣಿ ಮೋನಪ್ಪಯ್ಯನ ಗದ್ದುಗೆಯಲ್ಲಿ ಆದಿಮೂರ್ತಿ ಅಲ್ಲಮಪ್ರಭು ಮುಲ್ಲಾ ಮೊಹಮ್ಮದ್ ರಸೂಲಿಲ್ಲಾ ಬಹುಪರಾಕ್ ಎಂದು ಭಕ್ತರಲ್ಲಿ ಉಗ್ಗಡಿಸುವಿಕೆ ಕಾಣಬಹುದು. ಮಹಿಳೆಯರೂ ಸಹ ಸೂಫಿ ಕುರಿತು ಮಾತಾಡಿದ್ದುಂಟು. ಬಿಯಾ ಎಂಬ ಮಹಿಳೆ ಸೂಫಿ ಸಿದ್ಧಾಂತದ ಬಗ್ಗೆ, ಮನುಷ್ಯ ತನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ನಾಮಸ್ಮರಣೆಯಿಂದ ಮುಕ್ತಿಯೆಡೆಗೆ ಧಾವಿಸುವುದು ಅನುಭವದಲ್ಲಿ ಮುಳುಗಿದಂತೆ. ಬಹಿರಂಗದ ಬದುಕಿನಲ್ಲಿ ಏನೇ ಸಂಪಾದನೆ ಅದು ನಿಷ್ಫಲ. ಅಂತರಂಗದಲ್ಲಿ ಭಗವಂತನ ಧ್ಯಾನ ಮಾಡುತ್ತಾ ಆತನೆಡೆಗೆ ಹೊರಳುವುದೇ ಜಾಣತನದ ಫಲ ಎಂಬ ಈಕೆಯ ಹೇಳಿಕೆ ಸೂಫಿ ಸಿದ್ಧಾಂತದ ಪ್ರತಿಪಾದನೆಯಲ್ಲಿ ಶ್ರದ್ಧೆಯ ಪ್ರಯತ್ನವಾಗಿದೆ. ಸೂಫಿ ಪಂಥವು ಕಾಯಕಕ್ಕೆ ಮಹತ್ವ ನೀಡುವುದು, ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣುವುದು, ಮೇಲು ಕೀಳುಗಳ ಭಾವನೆ ವಿರೋಧಿಸುವುದು, ದೇವನೊಬ್ಬ ನಾಮ ಹಲವು ಎಂದು ನಂಬುವುದು ಮತ್ತು ಜನಸೇವೆಯೇ ಜನಾರ್ದನ ಸೇವೆ ಎಂಬುದು ಈ ಧರ್ಮದ ಮೂಲ ಮಂತ್ರ. ದೆಹಲಿಯ ನಿಜಾಮುದ್ದೀನ್ ಔಲಿಯಾ ಪ್ರಮುಖ ಸೂಫಿ ಸಂತ ಭಕ್ತರಿಗೆ ಸದ್ಗುಣಗಳ ಬೋಧನೆ ಮಾಡುತ್ತಿದ್ದನಂತೆ. ಲೋಭ, ಮೋಹ, ಮದಮತ್ಸರಾದಿ ಒಳಗಾದ ಎಲ್ಲವನ್ನೂ ತ್ಯಾಗ ಮಾಡಿ ನಿರಾಳವಾಗಿ ಜೀವನ ಸವೆಸುವ ಚಿಂತನ ಕ್ರಮ ಸೂಫಿಗಳಲ್ಲಿ ಕಾಣುತ್ತೇವೆ. ಸೂಫಿಗಳ ಬಹಳ ಪ್ರಮುಖವಾದ ಕೆಲಸವೆಂದರೆ ಬದುಕಿರುವಾಗ ಕಠಿಣ ಮತ್ತು ಶಿಸ್ತುಬದ್ಧವಾದ ದೇವರ ಆರಾಧನೆಯನ್ನು
ಭಕ್ತಿಯಿಂದ ಕೈಗೊಂಡು ವಹ್ದಾನಿಯ ಅಥವಾ ದೇವರಲ್ಲಿ ಐಕ್ಯವಾಗುವುದು. ಇವರಲ್ಲಿದ್ದ ಪ್ರೇಮ ಪಥದ ಮಹತ್ವ ಅಂದಿನ ಬಾದಶಹರುಗಳು ಸರಿಯಾಗಿ ಅರಿಯದಿದ್ದಕ್ಕೆ ಅವರನ್ನು ಮರಣದಂಡನೆಗೆ ಗುರಿಯಾಗಿಸುತ್ತಿದ್ದರೆಂಬುದು ತಿಳಿದುಬರುತ್ತದೆ. ಹೀಗೆ ಬರುವ ಸಾವನ್ನೂ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸುವ ಮನಸ್ಥಿತಿ ಸೂಫಿಗಳಲ್ಲಿದೆ. ಅವರಿಗೆ ಕರ್ಮಭೂಮಿಯಿಂದ ಬೇಗ ಮುಕ್ತಿ ದೊರೆತರೆ ತನ್ನ ಸತಿ ಅಂದರೆ ಭಗವಂತನೊಂದಿಗೆ ಸ್ವರ್ಗದಲ್ಲಿರಬಹುದೆಂಬ ನಂಬಿಕೆ ಇದೆ. ಈ ಮರಣದ ಶೂಲಕ್ಕೆ ನಾನು ಮುತ್ತಿಡುವುದು ಏಕೆಂದರೆ ನನ್ನ ಆಸೆ ಇಂದು ಈಡೇರುತ್ತಿದೆ. ಇಂತಹ ಅಪೂರ್ವ ಗಳಿಗೆಯನ್ನು ನಾನು ಕಳೆದುಕೊಳ್ಳುವುದಿಲ್ಲ. ನನ್ನನ್ನು ಬೇಗನೆ ಸಾಯಿಸಿರಿ. ಈ ಬಾದಶಹರುಗಳು ಇದನ್ನು ಈಡೇರಿಸುತ್ತಿದ್ದಾರೆ, ಹಾಗಾಗಿ ಅವರಿಗೆ ನಾನು ವಂದಿಸುತ್ತೇನೆ ಎಂಬ ಸ್ವಭಾವ ಸೂಫಿಗಳಲ್ಲಿ ಕಾಣುತ್ತೇವೆ. ಇದನ್ನು ನಾವು ಶರಣರ ಗುಣ ಮರಣದಲ್ಲಿ ನೋಡು ಎಂಬುದರ ತಾತ್ವಿಕ ಹಿನ್ನೆಲೆಯಲ್ಲಿ ಗಮನಿಸಬಹುದು. ದಿಲ್ ಮೇ ಔಕೆ ಒಸ್ಲೋ ಯಾದೆ ಯಾರ್ ತಕ್ ಬಾಕಿ ನಹಿ, ಆಗ್ ಇಸ್ ಫರ್ಮೆ ಐಸಿ ಲಗಿ ಕೆ ಜೋತ್ ಜಲ್ ಗಯಾ. ಮನವೆಂಬ ಮನೆಯಲ್ಲಿ ಐಕ್ಯದ ಬೆಂಕಿ ಹೊತ್ತಿಕೊಂಡಿದೆ. ಇಂತಹ ಉರಿಯಲ್ಲಿ ಬೇಯುತ್ತಿರುವ ನನಗೆ ನನ್ನ ಪ್ರೇಯಸಿಯನ್ನೂ ನೆನಪು ಮಾಡಿಕೊಳ್ಳುವುದಕ್ಕೂ ಸಮಯವಿಲ್ಲ. ನನ್ನ ಅಂತಿಮ ಗುರಿ ಎಂದರೆ ಅವಳೊಂದಿಗೆ ಐಕ್ಯವಾಗುವುದು ಎಂದು ತವಕಿಸುತ್ತಿರುವ ಇವರ ವೇದನೆ ಇಲ್ಲಿ ಗಮನಿಸಬಹುದು. ಸೂಫಿಗಳು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅಹಿತಕರ ಗೋಡೆಗಳನ್ನು ಮುರಿದು ಹಾಕಿ ಪ್ರೇಮ ಭಾವದಲ್ಲಿ ಎಲ್ಲರ ಮನ ಸಂತೋಷಗೊಳಿಸುತ್ತಿದ್ದರು. ಸಾಮಾನ್ಯ ವೈದ್ಯ ಜ್ಞಾನವನ್ನು ಹೊಂದಿದ್ದ ಸೂಫಿಗಳನ್ನು ಇಂದಿಗೂ ಜನಸಾಮಾನ್ಯರು ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಸೂಫಿ ದರ್ಗಾಗಳಿಗೆ ಭೇಟಿ ಕೊಡುತ್ತಾರೆ. ಸೂಫಿಗಳು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇಂದಿಗೂ ಜನರಲ್ಲಿ ಬೆರೆತಿದ್ದಾರೆಂದರೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೇ? ಸೂಫಿಗಳು ಯಾವ ಕಾರಣಕ್ಕೂ ಬಾದಶಹರ ಖಲೀಫರುಗಳ ಆಸ್ಥಾನಗಳಿಗೆ ಹೋಗುತ್ತಿರಲಿಲ್ಲ ಮತ್ತು ಅವರ ಆಸೆ ಆಮಿಷಗಳಿಗೆ ಬಲಿಯಾಗುತ್ತಿರಲಿಲ್ಲ. ಶರಣರಿಗಿಂತ 600 ವರ್ಷಗಳ ಹಿಂದೆಯೇ ಅವರು ಇಂತಹ ಮನಸ್ಥಿತಿಯನ್ನು ಹೊಂದಿದ್ದರು. ಏಕೀಶ್ವರವಾದವನ್ನು ಒಪ್ಪಿಕೊಂಡ ಸೂಫಿ ಸಂತರು ಜನರಲ್ಲಿದ್ದ ಅಂಧ ಸಂಪ್ರದಾಯಗಳನ್ನು ದೂರೀಕರಿಸಿದ್ದರು. ಇವರು ಪೂರ್ಣ ಸನ್ಯಾಸಿಗಳಾಗಿರಲಿಲ್ಲ. ಕೆಲವು ಸೂಫಿಗಳು ವಿವಾಹವಾಗಿ ಮಕ್ಕಳೊಂದಿಗೆ ಶಾಂತಿಯುತ ಜೀವನ ನಡೆಸಿದ್ದಾರೆ. ಅಂದ ಮೇಲೆ ಸಾಮಾಜಿಕ ಜೀವನದಲ್ಲಿ ಒಳಗೊಳ್ಳದೆ, ಕಷ್ಟ ಸುಖಗಳ ಅನುಭವ ಪಡೆಯದೆ ಜೀವನ ಪೂರ್ಣ ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲವೆಂಬುದು ಶರಣ ದಂಪತಿಗಳು ನೆನಪಿಗೆ ತರುತ್ತದೆ. ಅಂದರೆ ಕರ್ ಪಚಾನತ್ ಆಪ್ಕಿ ತಬ್ ಹೋಗಿ ಪಚಾನತ್ಸು ಬಹಾನಕಿ. ಮೊದಲು ತಾನಾರೆಂಬುದು ಗೊತ್ತಾದರೆ ನಂತರ ಭಗವಂತ ಯಾರೆಂದು ಗೊತ್ತಾಗುತ್ತದೆಂದು ಹೇಳುತ್ತಿದ್ದರು. ಸೂಫಿ ಸಂತರುಗಳಲ್ಲಿ ಸೋಹಂ ಪ್ರೇಮ ಮಾರ್ಗ ಹಾಗೂ ಶಿವಶರಣರ ಸತಿಪತಿ ಭಾವ ಮತ್ತು ದಾಸೋಹಂ ಭಾವಗಳ ಜನ್ಮದಾತರು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಬೇಕಾಗಿದೆ. ಸೂಫಿಗಳೆಂದರೆ ಕೇವಲ ಯೋಗ ಸಾಧನೆ ಮಾಡುವುದು, ಭಿಕ್ಷೆ ಬೇಡುವುದು, ಕವಿಗಳಾಗಿ ಕಾವ್ಯ ಬರೆಯುವುದಷ್ಟೇ ಅಲ್ಲ. ವಿದ್ವಾಂಸರು, ವಿರಕ್ತರು, ಸಂಸಾರಿಗಳು, ಶಾಸ್ತ್ರಕಾರರು, ಸಂಗೀತಗಾರರು, ಪ್ರಭುತ್ವ ವಿರೋಧಿಗಳು, ವ್ಯವಸ್ಥೆಯ ಭಾಗವಾಗಿದ್ದ ಸನಾತನಿಗಳು, ನಿರಂಕುಶಮತಿಗಳು, ತತ್ವಜ್ಞಾನಿಗಳು, ಹೀಗೆ ಅವರದೊಂದು ಬಹುರೂಪಿ ಪ್ರಪಂಚ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಶಾಮೀರಾಂಜಿಯಂತಹ ಕವಿಗಳು, ಬಂದೇ ನವಾಜರಂತಹ ತತ್ವಜ್ಞಾನಿಗಳು, ಐನುದ್ದೀನ್ನಂತಹ ವಿದ್ವಾಂಸರು, ಅಮೀನುದ್ದೀನ್ನಂತಹ ನಿರಂಕುಶಮತಿಗಳು, ರುಕ್ಮುದ್ದೀನ್ನಂತಹ ರಾಜಸೇವಾಸಕ್ತರನ್ನು ನೆನಪಿಸಿಕೊಳ್ಳಬಹುದು. ಸೂಫಿವಾದವು ಹಲವು ಭಕ್ತಿಯ ಧಾರೆಗಳನ್ನು ಒಳಗೊಂಡ ನದಿಯಂತೆ. ಹಲವು ದೇಶಗಳ, ಹಲವು ಕಾಲದ, ಹಲವು ಪಂಥಗಳ ಪ್ರಭಾವಗಳನ್ನು ಪಡೆದುಕೊಂಡಿದೆ. ಶರಣ, ಸಂತ, ಆರೂಢ, ನಾಥ, ಸಿದ್ಧ ಮುಂತಾದ ಯೋಗ ಪಂಥಗಳು ತುಂಬಿದ್ದ ಭಾರತಕ್ಕೆ ಬಂದಾಗ ಸೂಫಿಗಳಿಗೆ ತಾತ್ವಿಕವಾಗಿ ನಾವು ಹೊಸ ಪ್ರದೇಶಕ್ಕೆ ಆಗಮಿಸಿರುವೆವು ಎಂಬ ಭಾವ ಬಹುಶಃ ಅನಿಸಿರಲಿಕ್ಕಿಲ್ಲ. ಇಲ್ಲಿರುವ ಅಲ್ಲಮನನ್ನು, ಚನ್ನಬಸವಣ್ಣನನ್ನು ನೆನೆಯುವುದು, ಶಿರಹಟ್ಟಿ ಫಕೀರೇಶನನ್ನು ಅಮೀನನ ಶಿಷ್ಯನಾಗುವುದು, ಮಡಿವಾಳಪ್ಪನಿಗೆ ಮೋಟ್ನಲ್ಲಿ ಹಸನ್ ಸಾಬನು ಶಿಷ್ಯನಾಗುವುದು, ಗುರು ಗೋವಿಂದರಿಗೆ ಶರೀಫರು ಶಿಷ್ಯರಾಗುವುದು, ಈ ತರಹದ ನುಡಿಗಳೆಲ್ಲ ಅವರುಗಳಲ್ಲಿರುವ ಭಕ್ತಿಯ ಮನಸ್ಸನ್ನು ಅನಾವರಣಗೊಳಿಸುತ್ತಿತ್ತು. ಸೂಫಿ ಸಾಹಿತ್ಯವು ಪಾರ್ಸಿ ಭಾಷೆಯಲ್ಲಿ ಸಮೃದ್ಧವಾದಷ್ಟು ಬೇರೆ ಭಾಷೆಯಲ್ಲಿ ಕಂಡುಬರುವುದಿಲ್ಲ. ಭಾರತದಲ್ಲಿ ಕ್ರಿಸ್ತಶಕ 11-12ನೇ ಶತಮಾನದಲ್ಲಿದ್ದ ಮುಸ್ಲಿಂ ಅರಸರು ಈ ಭಾಷೆಯನ್ನು ತಮ್ಮ ಆಸ್ಥಾನ ಭಾಷೆಯನ್ನಾಗಿಸಿಕೊಂಡಿದ್ದರು. ಕಡಿ ಬೋಲಿ, ಬ್ರಿಡ್ಜ್, ಫಾರ್ಸಿ ಭಾಷೆಗಳ ಸಂಯೋಗದಿಂದ
ಉರ್ದು ಭಾಷೆ ಹುಟ್ಟುವುದಕ್ಕೆ ಈ ಸೂಫಿಗಳೇ ಕಾರಣ. ಹಾಗಾಗಿ ಈ ಭಾಷೆಯಲ್ಲಿ ಸೂಫಿಗಳ ಕೊಡುಗೆ ಹೆಚ್ಚು. ಸೂಫಿ ಪಂಥವು ಬಹಳ ಮುಖ್ಯವಾಗಿ ಬಗ್ದಾದ್, ಕುಫಾ, ಖೋರಾಸಾನ್, ಡಮಾಸ್ಕಸ್, ಕೈರೋ ಮುಂತಾದ ನಗರಗಳಲ್ಲದೆ ಅರೇಬಿಯಾ, ಸಿನಾಯಿ, ಮೆಸೊಪೊಟೋಮಿಯಾದ ಮರುಭೂಮಿಗಳಲ್ಲಿನ ಸಂಸ್ಕೃತಿಗಳಿಗನುಗುಣವಾಗಿ ಪ್ರಭಾವಶಾಲಿಯಾಗಿ ಬೆಳೆದು ಬಂದಿದೆ. ಸೂಫಿಗಳು ಗದ್ಯ ಬರವಣಿಗೆಗಳ ಜೊತೆಗೆ ಹಲವು ಗಜಲ್, ಕವ್ವಾಲಿ, ರುಬಾಯಿ ಮುಂತಾದವುಗಳನ್ನು ಭಕ್ತಿಯ ಅವತರಣಿಕೆಯಲ್ಲಿ ಬರೆದಿದ್ದಾರೆ. ಅವರು ರಾಗವಾಗಿ ಹಾಡುವುದರ ಮೂಲಕ ದೈವೀ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸುತ್ತಿದ್ದರೆಂದು ಇತಿಹಾಸದಿಂದ ತಿಳಿದುಬರುತ್ತದೆ. ದೇವರಿಗೆ ಭಕ್ತನ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದು ಎಲ್ಲ ಗೊತ್ತಿರುತ್ತದೆ. ಅದನ್ನು ಮತ್ತೆ ಭಕ್ತ ಬಾಯಿ ಬಿಟ್ಟು ಹೇಳಬೇಕಾಗಿರುವುದಿಲ್ಲವೆಂಬ ಭಾವನೆ ಇಲ್ಲಿ ಅಭಿವ್ಯಕ್ತವಾಗಿದೆ. ನಿರಂಕಾರ ಸೆ ಆಕಾರು ಹುಯೇ ವೇದಶಾಸ್ತ್ರಕ್ಕೆ ನಿಲುಕಿಲ್ಲ, ಹಿಂದೂ ಮುಸಲ್ಮಾನ್ ಶಾಸ್ತ್ರ ಪಡತೆ ಹೈ ಗುರುಮನಿ ಕೀಲ ಸಿಗಲಿಲ್ಲ, ಲಯಕ್ಕೆ ಗುರುಕು ಜಬ್ ಧೂಂಡ್ ಲಾಂಕೆ ಏನು ಬೇಡಿದ್ದು ಕೊಡಬೇಕಲ್ಲ, ತನುಬನ ಧನ ಲೋವ್ ಛೋಡ್ಕರ್ ಆಗಬೇಕು ಗುರುವಿನ ಚೀಲ. ಈ ತತ್ವಪದದಲ್ಲಿ ಜಲಾಲ್ ಸಾಬ್ ಎಂಬ ತತ್ವಪದಕಾರ ಕನ್ನಡವನ್ನು ಉರ್ದು ಜೊತೆ ಹದವಾಗಿ ಬೆರೆಸಿ ನಾಜೂಕಾಗಿ ಬರೆದಿದ್ದಾನೆ. ತಿಂತಿಣಿ ಮೋನಪ್ಪನಿಂದ ಆರಂಭವಾದ ಈ ಬೆರಕೆಯ ಭಾಷೆ ಮುಂದೆ ಲಾವಣಿಕಾರರಲ್ಲಿ ಸಮೃದ್ಧವಾಗಿ ಬೆಳೆದಿಹುದು. ಹಾಗೆಯೇ ಅಲ್ಲಲ್ಲ ಇಲ್ಲಿಲ್ಲ, ಶಿವನಿಲ್ಲ ಶಿವನೆಲ್ಲಿಲ್ಲ, ನಿನ್ನ ನೀ ತಿಳಿ ನೀನೇ ಪರಬ್ರಹ್ಮನಲ್ಲ ಎಂದು ಪ್ರಾರಂಭವಾಗುವ ಮೋಟ್ನಳ್ಳಿ ಹಸನನ ಪದವು ವಚನ ಅಥವಾ ಕೀರ್ತನೆಯನ್ನು ಹೋಲುತ್ತದೆ. ಅಲ್ಲದೆ ನೀನೇ ಪರಬ್ರಹ್ಮನಲ್ಲ ಎಂಬುದಕ್ಕೆ ಪ್ರೇರಣೆ ಸೂಫಿ ಪರಿಭಾಷೆಯ ಅನಲ್ ಹಕ್ ಇರಬಹುದು, ನಾಥರ ಅಲಕ್ ನಿರಂಜನ್ ಇರಬಹುದು, ವೇದಾಂತದ ಅಹಂ ಬ್ರಹ್ಮಾಸ್ಮಿ ಇರಬಹುದು, ಅಥವಾ ನಾ ನೀ ಎಂಬ ಭೇದ ಅಂದೂ ಇಲ್ಲ ಇಂದೂ ಇಲ್ಲ ಗುಹೇಶ್ವರ ಲಿಂಗ ತಾನೇಯಾಗಿ ಎಂಬ ಅಲ್ಲಮಪ್ರಭುವಿನದು ಇರಬಹುದು. ಈ ರೀತಿಯಾಗಿ ತಾತ್ವಿಕ ಪ್ರೇರಣೆ ಎಲ್ಲ ಪಂಥಗಳಲ್ಲಿ ಕಾಣಬಹುದು. ಸೂಫಿಗಳನ್ನು ದರವೇಶರು, ಫಕೀರರು, ವಲಿಗಳು, ಔಲಿಯಾ ಎಂದೆಲ್ಲ ಕರೆಯುತ್ತಾರೆ. ಇವರು ಅಲ್ಲಹನ ನಿಕಟ ಸಂಪರ್ಕದಲ್ಲಿರುತ್ತಾರೆಂಬ ನಂಬಿಕೆಯುಂಟು. ಭಾರತೀಯ ನೆಲದ ಸಂಸ್ಕೃತಿಗೆ, ಆಧ್ಯಾತ್ಮ ಮತ್ತು ಮಾನವೀಯತೆಗೆ ಮಹತ್ವ ನೀಡಿರುವ ಸೂಫಿಗಳು ಈ ದೇಶದ ನಾಡಿನ ಜನರಲ್ಲಿ ಬೆರೆತು ಹೋಗಿದ್ದಾರೆ. ಮನುಷ್ಯನಲ್ಲಿರುವ ಎಲ್ಲ ವಿಕಾರಗಳನ್ನು ನಿವಾರಿಸುವ ಜೊತೆಗೆ ಪ್ರಾಕೃತಿಕವಾದ ಸಹಜ ಅವಶ್ಯಕತೆಯನ್ನು ಅನುಸರಿಸುವ ನೆಲೆ ಕಂಡುಕೊಂಡಿದ್ದರು. ಹೀಗಾಗಿ ಭಾರತೀಯ ಆಧ್ಯಾತ್ಮದ ಪ್ರಭಾವವು ಅನೇಕ ಪ್ರಮುಖ ಸೂಫಿ ಸಂತರ ಬದುಕಿನಲ್ಲಿ, ಕೃತಿಗಳಲ್ಲಿ, ವ್ಯಾಖ್ಯಾನಗಳಲ್ಲಿ, ಪ್ರವಚನಗಳಲ್ಲಿ ಕಾಣುತ್ತೇವೆ. ದಯೆ, ದಾನ, ಧರ್ಮ, ಪ್ರೀತಿ, ನಂಬಿಕೆ, ಸತ್ಯ, ಐಕ್ಯ ಇವೆಲ್ಲ ಸೂಫಿಗಳ ಬದುಕಿನಲ್ಲಿ ಕಾಣುತ್ತೇವೆ. ಒಟ್ಟಾರೆಯಾಗಿ ಸೂಫಿ ಚಿಂತನೆಗಳ ಹಿನ್ನೆಲೆಯಲ್ಲಿ ಸೂಫಿ ಮತ್ತು ಶರಣ ಪರಂಪರೆಯ ಸಂಬಂಧ ಅವಲೋಕಿಸಿದರೆ ಮೊದಲಿಗೆ ಗೋಚರವಾಗುವುದು ಕೊಡೆಕಲ್ ಬಸವಣ್ಣನ ಪರಂಪರೆ, ಶಿರಹಟ್ಟಿ ಫಕೀರೇಶನ ಪರಂಪರೆ, ಸಾವಳಗಿ ಶಿವಯೋಗಿಯ ಪರಂಪರೆ, ತಿಂತಿಣಿ ಮೋನಪ್ಪಯ್ಯನ ಪರಂಪರೆ, ಮಲೈಮಾದೇಶ್ವರನ ಪರಂಪರೆ, ದೀನ್ದಾರ್ ಚನ್ನಬಸವೇಶ್ವರರ ಪರಂಪರೆ, ಮಂಟೇಸ್ವಾಮಿ ಪರಂಪರೆ ಮುಂತಾದವುಗಳೆಲ್ಲ ನೆನಪಾಗುತ್ತವೆ.